ಹಾಯ್ ನಮಸ್ಕಾರ ರೀ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಾಗ ಬರ್ತಕ್ಕಂಥ ಕಲ್ಲೊಳಿಗೆ ಬಂದೇನಿ ರೀ. ಇಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನ ಜಾತ್ರೆ ಐತ್ರಿ. ಈ ಜಾತ್ರೆ ಉತ್ಸವವನ್ನು ನಿಮ್ಗೆ ಒಳ್ಳೆ ರೀತಿಯಲ್ಲಿ ನಾನು ತೋರಿಸ್ತೇನೆ ರೀ. ಬರ್ರಿ ಈಗ ಎಲ್ಲರೂ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ನಾನು ವಿಜಯ ಅಲ್ಬಾಳ್ ಅಂತ ಈ ಡ್ಯೂಟಿ ಸೇವೆ ಮಾಡೋದು ನಮ್ಮ ಮನೆಗೆ ಪ್ರಥಾ ಬಂದೈತಿ. ಮೋರ್ ದೆನ್ 400 ಇಯರ್ಸ್ ಆಯಿತು ಈ ಪ್ರಥಾ ಬಂದು. ನಮ್ಮ ತಲೆಮಾ ಮುತ್ತಜ್ಜ ಅವರೆಲ್ಲರೂ ಮಾಡ್ತಾಯಿದ್ರು, ಈಗ ನಾವು ಮಾಡ್ತಾಯಿದ್ದೀವಿ. ಈ ವರ್ಷ ನಮ್ಮ ಮಗ ಕೂತಿದ್ದಾನೆ ಡ್ಯೂಟಿ ಸೇವೆ ಮಾಡೋದು ಇದು ನಮಗೆ ಬಂದೈತಿ. ನಾವು ಮೂಳೆ ಜಮಖಂಡಿ ಅವರೇ, ನಾವು ಪ್ರತಿ ವರ್ಷ ಮಾಡ್ತೀವಿ. ಎಲ್ಲಿ ಇದ್ದರೂ ನಾವು ಬೆಂಗಳೂರಿಂದ ಬಂದು ಈ ಸೇವೆ ಮಾಡ್ತಾಯಿದ್ದೀವಿ. ಈ ಡ್ಯೂಟಿ ಸೇವೆ ಮಾಡೋದು ನಮ್ಮ ಕಾರ್ಯ ನಂಬ್ತದೆ. ಈ ಗುರು ಮಹಾರಾಜ ಕಾಲದಿಂದ ಇದು ಕೊಟ್ಟಿದ್ದಾರೆ ನಮಗೆ. ಆ ಸೇವಾ ನಾವು ಮಾಡ್ತಾಯಿದ್ದೀವಿ. ವೆಂಕಟ್ ಸರ್ ವೆಂಕಟೇಶ್ವರ ಪೂಜಾರಿ ನಾವು. ಇಲ್ಲಿ ನಮ್ಮ ಪೂರ್ವಜರು 600 ವರ್ಷಗಳ ಹಿಂದೆ ಪ್ರತಿ ವರ್ಷ ತಿರುಪತಿ ನಡೀತಾ ಹೋಗ್ತಾ ಇದೆ ಸರ್. ಟೈಮ್ಗೆ ಏನೋ ಸರ್ ಇಲ್ಲಿ ಮೂರ್ಛೆ ಹೋಗಿ ಬಿದ್ದರು. ಮೂರ್ಛೆ ಹೋಗಿ ಬಿಡೋಣ ಸಾಕ್ಷಾತ್ ತಿರುಪತಿ ವೆಂಕಟರಮಣ ಬಂದು ಇಲ್ಲಿ ಅವರು ಪ್ರತ್ಯಕ್ಷ ದರ್ಶನ ಕೊಟ್ಟರು ಸರ್. ಆವತ್ತಿನ ಹಿಡಿದು ಇವತ್ತಿನವರೆಗೂ ಇಲ್ಲಿ ಯಥಾವತ್ತ ಯಜ್ಞ ಯಾಗಾದಿಗಳ ಪ್ರಕಾರ ಇಲ್ಲಿ ಎಲ್ಲ ನವರಾತ್ರಿ ಕಾರ್ಯಕ್ರಮಗಳು ಯಥಾವತ್ತವಾಗಿ ನಡೀತಾವೆ. ಈ ಸದ್ಭಕ್ತರು ಸುತ್ತಮುತ್ತಲಿನ ದೂರಿಂದ ಬರ್ತಾರೆ ಸರ್. ಆಸ್ಟ್ರೇಲಿಯಾ, ಅಮೇರಿಕಾ, ಕೆನಡಾ ಎಲ್ಲ ಕಡೆಯಿಂದ ಬರ್ತಾರೆ ಸರ್. ಭಕ್ತ ಸಮೂಹ ಭಾಳ ಆತ್ರಿ. ಇದು ಸೆಕೆಂಡ್ ತಿರುಪತಿ ಅಂತ ಪ್ರಸಿದ್ಧ ಆಗಿದೆ. ಹಾಗಾಗಿ ಎಲ್ಲ ಭಕ್ತ ಬಂದರು, ನಮ್ಮ ಪೂಜಾರಿ ಬಂಧುಗಳಿಂದ ನಿಮಗೆ ಧನ್ಯವಾದಗಳು.
ನಾಗಣ್ಣಯ್ಯನೆಂಬ ಭಕ್ತ ಅವರು ಗುಲ್ಬರ್ಗ ಡಿಸ್ಟಿಕ್ ಚಿತ್ತಾಪುರ ತಾಲೂಕಿನವರು. ಅಲ್ಲಿಂದ ನಿತ್ಯ ದೇವಿಯ ದರ್ಶನ, ವರ್ಷಕ್ಕೊಮ್ಮೆ ಪಾದಯಾತ್ರೆ ಮುಖಾಂತರ ತಿರುಪತಿಯ ವೆಂಕಟೇಶ್ವರನ ದರ್ಶನ. ಹೀಗೆ ಮೊಘಲರ ದಾಳಿಯಿಂದ ಅಲ್ಲಿಂದ ಉಗರುಗೊಳಕ್ಕೆ ಬಂದು ಸವದತ್ತಿ ತಾಲೂಕಿನ ಉಗರುಗೊಳದಲ್ಲಿ ವಾಸ್ತವ್ಯ ಹೂಡಿದರು. ನಿತ್ಯ ದೇವಿಯ ದರ್ಶನ ಮತ್ತು ವರ್ಷಕ್ಕೊಂದು ಸಾರಿ ತಿರುಪತಿಯ ದರ್ಶನ. ಹೀಗೆ ತಮ್ಮ ಆಯುಷ್ಯದ ಕೊನೆಯವರೆಗೂ ಕೂಡ ಆ ತಿರುಪತಿ ವೆಂಕಪ್ಪನ ದರ್ಶನ ಮಾಡ್ತಾ ತಮ್ಮ ಆಯುಷ್ಯನ ಕೊನೆ ಹೋಗ್ತಾ ಇದ್ದಾಗ, ತಮ್ಮ ನಡಿಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅವರು ದುಃಖದಿಂದ ನಿನ್ನ ದರ್ಶನಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅದಕ್ಕಾಗಿ ನನ್ನ ದರ್ಶನ ಕೊಡುವಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಾಗಿ ಅದೇ ದಿವಸ ರಾತ್ರಿಯ ಬ್ರಾಹ್ಮಣ ವೇಷದಲ್ಲಿ ಬಂದು ಆ ವೆಂಕಪ್ಪ ದರ್ಶನ ಕೊಟ್ಟಾನ. ಮೂಲತಃ ಜಮಖಂಡಿ ತಾಲೂಕಿಗೆ ಜಮಖಂಡಿಗೆ ಜಂಬೂಕಂಡಿ ಅಂತ ಗ್ರಾಮ, ಜಂಬೂಕಂಡಿ ಅಂತ ಕರಿತಾಯಿದ್ರು. ಜಂಬುಕೇಶ್ವರ ದೇವಸ್ಥಾನ ಮುಖಾಂತರ ಆ ಜಂಬೂಕಂಡಿ ಹತ್ತಿರ ಒಂದು ಕಲ್ಲಳ್ಳಿ ಎಂಬ ಆ ಗ್ರಾಮದಲ್ಲಿ ಒಂದು ದೇವಿ ಎಲ್ಲಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಕುಳಿತುಕೊಂಡು ನೀವು ಅನುಷ್ಠಾನ ಮಾಡು, ಕಾಲ ಪಕ್ವಾದ ನಂತರ ನಿನ್ನ ದರ್ಶನ ಕೊಡ್ತೀನಿ ಅಂತ ಸ್ವಪ್ನ ಆಗ್ಯದ. ಅದೇ ರೀತಿ ನಾಗನಯ್ಯ ಅಲ್ಲಿ ಬಂದು ದೇವಿಯ ಗುಡಿಯಲ್ಲಿ ಅನುಷ್ಠಾನ ಮಾಡ್ಯಾರ. ಅದೇ ರೀತಿ ತಿರುಮಲಾಚಾರ್ಯ ಅಂತೇಳಿ ಬೆಳುಬ್ಬಿಯಿಂದ ಅವರು ಕೂಡ ಬಂದು ಅಲ್ಲಿ ದರ್ಶನ ನಿತ್ಯ ಅನುಷ್ಠಾನ ಮಾಡ್ಯಾರ. ಕೆಲವೊಂದು ಕಾಲ ಗತಿಸಿದ ನಂತರ ದಟ್ಟವಾದ ಅರಣ್ಯ, ಆ ಅರಣ್ಯದಲ್ಲಿ ಬಂದು ಒಂದು ದಿವಸ ವೆಂಕಪ್ಪನ ದರ್ಶನ ಕೊಡುವಂಥ ಕಾಲ ಸನ್ನಿಹಿತವಾಗಿದೆ. ಅದೇ ರೀತಿ ಜಾಂಗಟೆ, ನಗಾರಿ ಶಬ್ದಗಳ ನೋಡಿ ಅಲ್ಲಿ ಬಂದು ಮೂಲತಃ ಅಲ್ಲಿ ದರ್ಶನ ಕೊಟ್ಟಿದ್ದಾರೆ. ದರ್ಶನ ಕೊಟ್ಟ ನಂತರ ಎಲ್ಲಿ ನಾಗನಯ್ಯ ಕೇಳಿದ ಅಂತ ತಿರುಪತಿಯ ಎಲ್ಲಿ ಯಾವ ಭಕ್ತರ ಒಂದು ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂಥ ಒಂದು ಸಿದ್ಧಿ ಈ ದೇವಸ್ಥಾನದಲ್ಲಿ ಕೂಡ ಆಗುತ್ತೆ ಅಂತ ಹೇಳಿ ಆ ವೆಂಕಪ್ಪ ಅದೃಶ್ಯ ಆಗ್ಯಾನ ದರ್ಶನ ಕೊಟ್ಟು. ಹರಿಸರ್ವೋತ್ತಮ. ಯಾವ ರೀತಿ ನಾಗಣೆ ಎಂಬ ಭಕ್ತರಿಗೆ ಭಗವಂತ ಒಲಿದ್ರಿ, ಅದೇ ರೀತಿ ಇಲ್ಲಿ ಇಷ್ಟಾರ್ಥಗಳ ಸಿದ್ಧಿ ಆಗ್ತಾವಂತ ಹೇಳಿದ್ರಲ್ರಿ. ಅದೇ ರೀತಿ ಸಾಕಷ್ಟು ಭಕ್ತರು ಇಲ್ಲಿ ವರ್ಷ ಬರ್ತಾ ಇದ್ದಂಗೆ ಅಲ್ಲಿ ಬ್ರಹ್ಮಯ್ಯ, ರಂಗಯ್ಯ, ಸಾಂಬಯ್ಯ, ತ್ರಿನಾಮಯ್ಯ ಅಂಥೇಳಿ 4 ಜನ ತಿರುಪತಿಯಿಂದ ಇಲ್ಲಿ ಬಂದು ಯಾವ ಕಾರ್ಯಕ್ರಮಗಳು ತಿರುಪತಿಯಲ್ಲಿ ನಡೀತಾವೋ ಅದೇ ರೀತಿ ಇಲ್ಲಿ ಆ ಕಾರ್ಯಕ್ರಮಗಳು ಯಥಾರ್ಥವಾಗಿ ನಡಿಬೇಕು ಅಂಥೇಳಿ ಅವೆಲ್ಲ ಕಾರ್ಯಕ್ರಮಗಳ ವಿವರಣೆಯನ್ನು ಇಲ್ಲಿ ಕೊಟ್ಟು ಅವರು ಅದೃಶ್ಯ ಆಗ್ತಾರೆ ರೀ ಇಲ್ಲಿ. ಅದೇ ರೀತಿ ಆವತ್ತಿನಿಂದ ಇವತ್ತಿನವರೆಗೂ ಪ್ರತಿಪದೆಯಿಂದ ದ್ವಾದಶಿವರೆಗೂ ಇಲ್ಲಿ ಘಟಸ್ಥಾಪನ, ಗರುಡ ಪಂಚಮಿ, ರಥೋತ್ಸವ ಮತ್ತು ಖಾಡೆ, ಗೋಪಾಳಕಾಲಿ ಈ ಥರ ಒಂದು 6 ಕಾರ್ಯಕ್ರಮಗಳು ಇಲ್ಲಿ ವರ್ಷ ನಡೀತಾ ಇರ್ತವೆ. ಅದೇ ರೀತಿ ಬ್ರಹ್ಮೋತ್ಸವ ಅಂತೂ ಇವತ್ತು ಉತ್ತರಾಷಾಢ ನಕ್ಷತ್ರ ಪ್ರಕಾರ ನಡೆಯುತ್ತವೆ. ಯಾವ ರೀತಿ ತಿರುಪತಿಯಲ್ಲಿ ಕಾರ್ಯಕ್ರಮಗಳು ನಡೀತಾವ್ರಿ ಅದೇ ರೀತಿ ಇಲ್ಲಿ ಭಕ್ತರು ಮತ್ತು ಎಲ್ಲರೂ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇಲ್ಲಿ ಶ್ರೀಹರಿಗೆ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳಿ ಹೇಳ್ತೀನಿ. ನಮಸ್ಕಾರ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ನನ್ನ ಚಾನಲ್ ಯಾರು ಹೊಸ್ತಾರು ನೋಡತ್ತಾರೆ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ.